ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿರ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಿನ್ನೆ ನಡೆದ ಪಂದ್ಯ CSK ವರ್ಸಸ್ KKR ಪಂದ್ಯದ ವಿಶ್ಲೇಷಣೆಯಲ್ಲಿ ನೋಡೋಣ. ಈ ಪಂದ್ಯದಲ್ಲಿ CSK ಸಂಪೂರ್ಣವಾಗಿ ಡಾಮಿನೇಟ್ ಮಾಡಿತ್ತು. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡಲ್ಲೂ ಸ್ಟ್ರಾಂಗ್ ಫಾರ್ಮೆಟ್ ಕೊಟ್ಟಿತ್ತು. 32 ರನ್ಗಳ ಭರ್ಜರಿ ಜಯ ಕಾರಣ ಆಯಿತು. CSK ಬಲಗಳು ನೋಡೋದಾದರೆ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್, ಟಾಪ್ ಆರ್ಡರ್ನಲ್ಲಿ ಉತ್ತಮ ಸ್ಟಾರ್ಟ್, ಮಧ್ಯಮ ಕ್ರಮಾಂಕದಲ್ಲಿ ಫಾಸ್ಟ್ ರನ್ ರೇಟ್, ಡೆತ್ ಓವರ್ಗಳಲ್ಲಿ ರನ್ಗಳ ವೇಗವಾಗಿ ಕಲೆ ಹಾಕಿದರು. CSKಗೆ 190 ಸ್ಕೋರ್ ತಲುಪಲು ಸಹಾಯ ಮಾಡಿತು. ಸ್ಪಿನ್ನರ್ಗಳು ಚೆನ್ನಾಗಿ ಕಂಟ್ರೋಲ್ ಮಾಡಿದರು. ಮಧ್ಯ ಓವರ್ಗಳಲ್ಲಿ ವಿಕೆಟ್ಗಳನ್ನು ತೆಗೆದು KKR ಮೇಲೆ ಒತ್ತಡ ತಂದರು. ಡೆತ್ ಓವರ್ಗಳಲ್ಲಿ ರನ್ಗಳನ್ನು ಕಡಿಮೆ ಮಾಡಿದರು. KKR ದೌರ್ಬಲ್ಯಗಳು ನೋಡೋದಾದರೆ ಬ್ಯಾಟಿಂಗ್ ಫೇಲ್ಯೂರ್, ಟಾಪ್ ಆರ್ಡರ್ ಸರಿ ಆಟ ಆಡಲಿಲ್ಲ, ಮಧ್ಯಮ ಕ್ರಮಾಂಕದಲ್ಲಿ ಸ್ಟೇಬಲ್ ಇರಲಿಲ್ಲ, ದೊಡ್ಡ ಫಾರ್ಮೆಟ್ ಇಲ್ಲದ ಕಾರಣ ಚೇಸ್ ಕಷ್ಟವಾಯಿತು. ಬೌಲಿಂಗ್ ಪ್ರಾಬ್ಲಮ್ ನೋಡೋದಾದರೆ ಪವರ್ ಪ್ಲೇನಲ್ಲಿ ಹೆಚ್ಚು ರನ್ ಕೊಟ್ಟರು, ಡೆತ್ ಓವರ್ನಲ್ಲಿ ಕಂಟ್ರೋಲ್ ಕಳೆದುಕೊಂಡರು. ಮ್ಯಾಚ್ ಟೂರ್ನಿಯ ಪಾಯಿಂಟ್ಸ್ ನೋಡೋದಾದರೆ CSK ಮಧ್ಯ ಓವರ್ಗಳಲ್ಲಿ ವಿಕೆಟ್ಗಳನ್ನು ತಂದುಕೊಟ್ಟು KKRಗೆ ಬೇಕಾದ ರನ್ ರೇಟ್ ಹೆಚ್ಚಾಗಿತ್ತು. ಸ್ಪಿನ್ನರ್ಗಳ ಪ್ರಭಾವ, ಫೈನಲ್ ತೀರ್ಮಾನ ನೋಡೋದಾದರೆ CSK ಈ ಪಂದ್ಯದಲ್ಲಿ ಸಂಪೂರ್ಣ ಟೀಮ್ ಎಫರ್ಟ್ ಮೂಲಕ ಗೆದ್ದಿತು. KKR ಇನ್ನೂ ಬ್ಯಾಟಿಂಗ್ ಇಂಪ್ರೂವ್ ಆಗಬೇಕಾಗಿತ್ತು. ಗಾಯ್ಸ್, ನಿನ್ನೆ ನಡೆದ CSK ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ತುಂಬ ಚೆನ್ನಾಗಿ ಆಡಿದರು ಮತ್ತು ಡೆವಾಲ್ಡ್ ಬ್ರೇವಿಸ್ ಮತ್ತು ಆಯುಷ್ ಮಾತ್ರೆ ಇವರ ಕಾಂಟ್ರಿಬ್ಯೂಷನ್ ತುಂಬಾ ಮುಖ್ಯ ಆಗಿತ್ತು. ಮತ್ತು ಬೌಲಿಂಗ್ ನೋಡೋದಾದರೆ ನೂರ್ ಅಹ್ಮದ್ ಮತ್ತು ಸ್ಪಿನ್ನರ್ಗಳು ತುಂಬಾ ಚೆನ್ನಾಗಿ ಬೌಲಿಂಗ್ ಹಾಕಿದರು. KKR ಟೀಮಲ್ಲಿ ಡೆತ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದರು ಮತ್ತು ಅಂದರೂ ರನ್ಗಳ ಸುರಿಮಳೆಯನ್ನು ಅವರು ಆಡಲಿಲ್ಲ. ಗಾಯ್ಸ್, ಈ ವಿಡಿಯೋ ಆಗಿತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು KKR ನಡುವಿನ ಪಂದ್ಯದ ವಿಶ್ಲೇಷಣೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲನ್ನು ಯಾರು ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.